ಸಪ್ತ ಋಷಿಗಳ ಬಗ್ಗೆ ನಿಮಗೆ ಗೊತ್ತಾ? ಬ್ರಹ್ಮಾಂಡದ ಆರಂಭದಲ್ಲಿ ಸೃಷ್ಟಿಕರ್ತ ಬ್ರಹ್ಮನು ತನ್ನ ಮನಸ್ಸಿನಿಂದ ಕೆಲ ಮಹರ್ಷಿಗಳನ್ನು ಸೃಷ್ಟಿಸಿದನು. ಇವರನ್ನು ಬ್ರಹ್ಮನ ಮಾನಸ ಪುತ್ರರು ಅಂತಾನೂ ಕರೆಯುತ್ತಾರೆ. ಇವರಲ್ಲಿ ಪ್ರಮುಖರು ಸಪ್ತ ಋಷಿಗಳು. ಇವರು ಧರ್ಮದ ಪಾಲಕರು, ವೇದಗಳ ಜ್ಞಾನಿಗಳು ಹಾಗೂ ಮಾನವ ಕುಲದ ದಾರಿದೀಪರು. ನಾವು ರಾತ್ರಿ ಆಕಾಶದಲ್ಲಿ ಕಾಣುವ ಸಪ್ತರ್ಷಿ ಮಂಡಲ ಅವರನ್ನೇ ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿ ಮನ್ವಂತರದಲ್ಲಿ ಸಪ್ತ ಋಷಿಗಳು ಬದಲಾಗುತ್ತಾರೆ. ಇಲ್ಲಿ ಮನ್ವಂತರ ಎಂಬುದು ಹಿಂದೂ ಕಾಲಗಣನೆಯ ಒಂದು ದೊಡ್ಡ ಅಳತೆ. ಒಂದು ಮನುವಿನ ಆಳ್ವಿಕೆಯ ಅವಧಿಯನ್ನು ಒಂದು ಮನ್ವಂತರ ಎಂದು ಕರೆಯುತ್ತಾರೆ. ಕಾಲಗಣನೆ ಪ್ರಕಾರ ಮನ್ವಂತರದ ಅವಧಿ ಸುಮಾರು 30.67 ಕೋಟಿ ವರ್ಷಗಳು. ಪ್ರತಿ ಮನ್ವಂತರದಲ್ಲಿ ಒಬ್ಬ ಮನು ಇರುತ್ತಾನೆ. ಇಲ್ಲಿ ಮನು ಎಂದರೆ ಮಾನವರ ಆದಿಪುರುಷ ಅಥವಾ ಶಾಸಕ. ಪ್ರತಿ ಮನ್ವಂತರಕ್ಕೆ ಹೊಸ ಇಂದ್ರ, ಸಪ್ತ ಋಷಿಗಳು ಮತ್ತು ದೇವತೆಗಳು ನೇಮಿಸಲ್ಪಡುತ್ತಾರೆ. ಇಂದಿನ ವೈವಸ್ವತ ಮನ್ವಂತರದ ಪ್ರಕಾರ ಸಪ್ತ ಋಷಿಗಳು ಇವರಾಗಿದ್ದಾರೆ: ಅತ್ರಿ, ಜಮದಗ್ನಿ, ಗೌತಮ, ವಶಿಷ್ಠ, ಕಶ್ಯಪ, ಭರದ್ವಾಜ ಹಾಗೂ ವಿಶ್ವಾಮಿತ್ರರು. ಮುಂದಿನ ಭಾಗದಲ್ಲಿ ಈ ಸಪ್ತ ಋಷಿಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.